ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಸ್ತಿ ವಿವಾದಗಳು ಉಂಟಾದ್ರೆ ನಾವು ಬಗೆಹರಿಸಿಕೊಳ್ಳೋದಕ್ಕೆ ಕಂದಾಯ ಇಲಾಖೆಯ ಮೊರೆ ಹೋಗ್ತೀವಿ. ಆದರೆ ಅಲ್ಲಿ ಕಂದಾಯ ಇಲಾಖೆನೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬರ ಆಸ್ತಿಯನ್ನ ಇನ್ನೊಬ್ಬರಿಗೆ ಪರಭಾರೆ ಮಾಡಿದೆ. ಇಲ್ಲಿದೆ ನೋಡಿ ಡೀಟೇಲ್ ಸ್ಟೋರಿ. ಕಂದಾಯ ಇಲಾಖೆಯೇ ಒಬ್ಬರಿಗೆ ಸೇರಿದ ಆಸ್ತಿಯನ್ನ ಮತ್ತೊಬ್ಬರಿಗೆ ಪರಭಾರೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ನಡೆದಿದೆ. ಈ ಭಾಗದಲ್ಲಿ ಸರ್ಕಾರದ ನಿಯಮದ ಪ್ರಕಾರ ತಮ್ಮ ಜಮೀನಿನ ಪಕ್ಕದ ಸೊಪ್ಪಿನ ಬೆಟ್ಟವನ್ನ ಕೃಷಿಗಾಗಿ ಬಳಸಿಕೊಳ್ತಾರೆ. ಇದರ ಬಗ್ಗೆ ಅಧಿಕೃತ ದಾಖಲೆಗಳು ಸಹ ರೈತರ ಬಳಿ ಇವೆ. ಆದರೆ 1 ವರ್ಷದ ಹಿಂದೆ ಈ ಜಮೀನನ್ನ ಕಂದಾಯ ಇಲಾಖೆ ಕುಂಕಿ ಅನ್ನೋ ದಾಖಲೆಗಳನ್ನ ತಿದ್ದಿ ಬೇರೆಯವರ ಹೆಸರಿಗೆ ಮಾಡಿಕೊಟ್ಟಿದೆ. ಇದೀಗ ಜಮೀನನ್ನ ಉಳಿಸಿಕೊಳ್ಳಲು ಗ್ರಾಮಸ್ಥರು ಕಾನೂನಿನ ಮೊರೆ ಹೋಗಿದ್ದಾರೆ. ನಾವು ದೋಣಗಾರ್ ಗ್ರಾಮದಲ್ಲಿ, ಎಡಗುಂದಿ ಪಂಚಾಯತ್ ದೋಣಗಾರ್ ಗ್ರಾಮದಲ್ಲಿ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಾವು ವಾಸ ಮಾಡ್ತಾ ಇದ್ದೀವಿ. ಅಲ್ಲಿ ಮಾಲ್ಕಿ ಜಮೀನಿಗೆ ಸಂಬಂಧಪಟ್ಟಂತೆ ಸೊಪ್ಪಿನ ಬೆಟ್ಟ ಅಂತ ಮಂಜೂರಿ ಕೊಟ್ಟಿದ್ವು. ಅಂದ್ರೆ ಆ ಸೊಪ್ಪಿನ ಬೆಟ್ಟವನ್ನ ತೋಟಗಳಿಗೆ, ಅಡಿಕೆ ತೋಟಗಳಿಗೆ ಸೊಪ್ಪನ್ನು ಯೂಸ್ ಮಾಡ್ಲಿಕ್ಕೆ ಅಂತ ಕೊಡ್ತಾ ಇದ್ರು. ಹಾಗೆ 1921ರಲ್ಲಿ ಕೊಟ್ಟಿದ್ರು. ಸೊಪ್ಪಿನ ಬೆಟ್ಟ ಅಂತ ಮಂಜೂರಿ ಕೊಟ್ಟಂತ ಜಮೀನಲ್ಲೇ ಕುಮ್ಕಿ ಅಂತ ಮತ್ತೊಂದು ಮಂಜೂರಿ ಕೊಟ್ಟಿದ್ದಾರೆ. ಆವಾಗ ನಾವು ಸ್ವಲ್ಪ ಇದು ಹೇಗೆ ಹೀಗಾಯ್ತು ಅಂತ ತನಕ ಬಿದ್ದಾಗ ಇದು ನಕಲಿ ಸೃಷ್ಟಿಯಾಗಿದೆ ಅಂತ ನಮ್ಮ ಗಮನಕ್ಕೆ ಬಂತು. ಯಲ್ಲಾಪುರ ಭಾಗದ ತಾರಗಾರ, ಕಟ್ಟಿಗೆ, ದೋಣಿಗಾರ, ದೇಹಳ್ಳಿ ಹೀಗೆ ಹಲವು ಗ್ರಾಮಗಳಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಕಂದಾಯ ಇಲಾಖೆಯಲ್ಲಿ ದಾಖಲೆಗಳನ್ನ ತೆಗೆದು ನೋಡಿದ್ರೆ ಎಲ್ಲಾ ದಾಖಲೆಗಳು ತಿದ್ದಿರೋದು ಬೆಳಕಿಗೆ ಬಂದಿದೆ. ಈಗಾಗಲೇ ನಾವು ಸಾಧಾರಣ ಒಂದು 4-5 ತಿಂಗಳುಗಳಿಂದ ಇದ್ರ ಬಗ್ಗೆ ಫೈಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಒಂದು ನಕಲಿ ಕಾಗದಪತ್ರ ಸೃಷ್ಟಿ ಮಾಡತಕ್ಕಂಥ ವಿಚಾರದಲ್ಲಿ ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಿನ ಕಂದಾಯ ಹಿರಿಯ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇಲಾಖೆ ಅಧಿಕಾರಿಗಳು ಶಾಮೀಲಿದ್ದು ಈ ರೀತಿ ಒಂದು ಬೋಗಸ್ ಕ್ರಿಮಿನಲ್ ಅಂದರೆ ಒಂದು ನಕಲಿ ಕಾಗದಪತ್ರವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಇಲಾಖೆ ಅಧಿಕಾರಿಗಳೇ ಸಪೋರ್ಟ್ ಆಗಿ ಮಾಡಿದ್ದಾರೆ. ಇದನ್ನು ಈ ಬಗ್ಗೆ ತಾಲೂಕು ದಂಡಾಧಿಕಾರಿಗಳ ಬಳಿ ಕೇಳಿದ್ರೆ ಈ ನಕಲಿ ದಾಖಲೆಗಳು ಸೃಷ್ಟಿಯಾಗಿರೋದು ನಿಜ ಅಂತ ಒಪ್ಕೊಳ್ತಾರೆ. ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತಾರೆ. ಕುಮ್ಕಿ ರಿಜಿಸ್ಟರ್ಲಿ ಅನಧಿಕೃತವಾಗಿ ಬರೆದಿದ್ದು ಮೇಲ್ನೋಟಕ್ಕೆ ನಮಗೆ ಖಾತ್ರಿಯಾಗಿದೆ. ಅದು 3 ಗ್ರಾಮದಲ್ಲಿ ನಮಗೆ ಈಗ ಹಾಲಿ ಕಂಡು ಬಂದಿದೆ. ಅದರಲ್ಲಿ ದೋಣಗಾರ್ ವಿಲೇಜಲ್ಲಿ ನಾವು ಅವರು ಹೇಳಿಕೆ ಪಡೆದೇವೆ, ದಾಖಲೆಯನ್ನು ತಗೊಂಡಿದ್ದೇವೆ, ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಆಲ್ರೆಡಿ. ಈಗ ಉಳಿದ ಗ್ರಾಮದಲ್ಲಿ ನಾವು ಸಂಬಂಧಪಟ್ಟವರಿಗೆ ಯಾರ್ಯಾರು ಕಾಪಿ ತಗೊಂಡಿದ್ದಾರೆ ಅವರಿಗೆ ಮೂಲ ದಾಖಲೆಗಳನ್ನು ಹಾಜರುಪಡಿಸಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಈಗ ದಾಖಲೆಗಳನ್ನು ಪಡೆದು ಮುಂದೆ ಕ್ರಮ ಜರುಗಿಸ್ತೇವೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿ ಮೇಲೂ ಕ್ರಮ ಜರುಗಿಸ್ತೀವಿ. ಜಮೀನಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನ ಬಗೆಹರಿಸಿ ಸರಿಯಾದ ದಾಖಲೆಗಳನ್ನ ನೀಡಬೇಕಾಗಿದ್ದ ಕಂದಾಯ ಇಲಾಖೆಯಲ್ಲಿಯೇ ಈಗ ಜಗಳ ತಂದಿಟ್ಟಿದೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್. ದಾವಣಗೆರೆ ಜಿಲ್ಲೆಯ ತೋಳಹುಣಸೆ ಗ್ರಾಮದ ಸುರೇಶ್ ನಾಯಕ್ ಮತ್ತು ವಸಂತಾಬಾಯಿ ಮದುವೆ ಮಾಡುವುದಕ್ಕೆ ಕುಟುಂಬದವರು ನಿರ್ಧರಿಸಿದರು. ವರದಕ್ಷಿಣೆ ವಿಚಾರವಾಗಿ ಸುರೇಶ್ ನಾಯಕ್ ಮತ್ತು ವಸಂತಾಬಾಯಿ ಮದುವೆ ನಿಂತು ಹೋಗಿತ್ತು. ನಂತರ ಸುರೇಶ್ ನಾಯಕ್ ಬೇರೊಬ್ಬ ಯುವತಿಯೊಂದಿಗೆ ಮದುವೆಯಾಗಿದ್ದ. ವಸಂತಬಾಯಿ ಪೋಷಕರು ಬೇರೊಬ್ಬ ಯುವಕನೊಂದಿಗೆ ಮದುವೆ ಫಿಕ್ಸ್ ಮಾಡಿದ್ರು. ಆದರೆ ವಸಂತಬಾಯಿ ಸಂಪರ್ಕದಲ್ಲಿದ್ದ ಸುರೇಶ್ ನಾಯ್ಕ ಮದುವೆ ಹಿಂದಿನ ದಿನ ವಸಂತಬಾಯಿಯನ್ನ ಇಲ್ಲಸಲ್ಲದ ಕಾರಣ ಹೇಳಿ ಮದುವೆ ಮಾಡಿಕೊಂಡಿದ್ದ ಹೆಂಡತಿಯನ್ನ ಬಿಟ್ಟು ವಸಂತಬಾಯಿಯ ಜೊತೆ ಓಡ್ ಹೋಗಿದ್ದಾನೆ. ಮದುವೆಯಾಗದೆ ಕಳೆದ 1.5 ವರ್ಷ ಕಾಲ ವಸಂತಬಾಯಿ ಜೊತೆ ಸಂಸಾರ ನಡೆಸಿದ್ದಾನೆ. ಆದರೆ ಈಗ ಸುರೇಶ್ ನಾಯ್ಕ್ ವಸಂತಬಾಯಿಯನ್ನ ಮದುವೆಯಾಗೋದಕ್ಕೆ ನಿರಾಕರಿಸಿದ್ದಾನಂತೆ. ಆರೋಪಿಸಿ ನೊಂದ ಯುವತಿ ವಸಂತಬಾಯಿ ಈಗ ಸುರೇಶ್ ನಾಯಕ್ ಮನೆ ಮುಂದೆ ಧರಣಿ ನಡೆಸುತ್ತಿದ್ದಾಳೆ. ಅವ್ನು ಮದುವೆ ಆದ್ಮೇಲೆ ಮದುವೆ ಆಗಿ 1 ತಿಂಗಳಿನ ಮೇಲೆ ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ಮನೆಯವರೆಲ್ಲರೂ ಸೇರಿ ಮದುವೆ, ನಾನು ಒಪ್ಕೊಂಡಿದ್ದೆ ಮದುವೆ ಆಗ್ಲಿಕ್ಕೆ. ನಮ್ಮ ಮನೆಯವರೆಲ್ಲ ಫೋರ್ಸ್ ಮಾಡಿ ನಾನು ಮದುವೆ ಆಗಿ ಒಪ್ಕೊಂಡಿದ್ದೆ. ಆದ್ರೂ ನೀನು ಬಿಟ್ಟಿರೋಕ್ಕಾಗಲ್ಲ, ನೀನು ಬರಲಿ ಅಂದ್ರೆ ನಾನು ಸತ್ತೋಗ್ತೀನಿ, ಸಾಯ್ತೀನಿ, ಹಾಗೆ ಹೀಗೆ, ಇಲ್ಲ ನಿಮ್ಮ ಮನೆಯವರಿಗೆ ಎಲ್ಲರೂ ಸಾಯಿಸ್ತೀನಿ ನಾನು, ಇಲ್ಲಾಂದ್ರೆ ನಿನ್ನ ಮದುವೆ ಆಗೋ ಹುಡುಗನಿಗೆ ಈ ಥರ ಹೇಳಿ ನೀನು ಭಾಳ ಹಾಳು ಮಾಡ್ತೀನಿ ಅಂತೇಳಿ ನನಗೆ ಹೆದರ್ಸ್ಕೊಂಡು ಕರ್ಕೊಂಡು ಹೋಗಿ 1 ವರ್ಷ 9 ತಿಂಗಳು ಇಟ್ಕೊಂಡು ಈಗ ಎಲ್ಲ ರೀತಿಯಲ್ಲೂ ಆಗ್ಬಿಟ್ಟಿದೆ. 2 ಸರಿನೂ ಅಬಾರ್ಷನ್ ಮಾಡಿಸಿದ್ರು ನನಗೆ. ಆಮೇಲೆ ಮನೆ ಇಟ್ಸ 2-3 ತಿಂಗಳು ಅಲ್ಲಿ ಇಲ್ಲಿ ಅಂತ ಇಟ್ಬಿಟ್ಟು ಈಗ ನೋಡಿದ್ರೆ ನಾನು ಮದುವೆ ಆಗಲ್ಲ, ನಿಮ್ಮ ಅಣ್ಣನ ದೇಶದ ಮೇಲೆ ನಾನು ಈ ಥರ ಮಾಡಿದೆ, ಏನು ಮಾಡ್ಕೊಂತೇಳಿ 2 ತಿಂಗಳಿಂದ ಬಿಟ್ಟೋಗಿದ್ದಾರೆ. ಮನೆ ಬೀಗ ಹಾಕಿ ಕೂಡಿ ಅವ್ರಿಗೆ ಹೊಡೆಯೋದು ಬಡಿಯೋದು ಮಾಡಿ ಈಗ 3 ತಿಂಗಳಿಂದ ಅವ್ರದ್ದು ತಂಗಿ ಅಕ್ಕನ ಮನೆಗೆ ಕಳಿಸಿತ್ತು. ಅಲ್ಲಿಂದ ಆಕಿನೂ ಭಾಳ ಹಿಂಸೆ ಕೊಟ್ಟಾಳು. ಅದಕ್ಕೆ ನಾನು ಸೀದಾ ಮನೆಗೆ ಹೋಗ್ತೀನಿ ಅಂತ ಮನೆಗೆ ಬಂದಾಳೆ. ಇಲ್ಲಿ
ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಾಳು. ಅವ್ರ ಮನೆಗೆ ಬಂದು 3 ದಿವಸಕ್ಕೆ ಕುಂತಾಳ. ಇಲ್ಲಿ ಬಂದು ಏನೇನೋ ಕಂಪ್ಲೇಂಟ್ ಕೊಡ್ತೇನೆ ಅಂತ ಅಂದ್ರಂತ, ಇವ್ರು ತಗೊಳ್ಳಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಪಂಚಾಯತ್. ದಕ್ಷಿಣ ಕನ್ನಡ ಜಿಲ್ಲೆ ಕಲ್ಲಡ್ಕದ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದ ನವೀಕರಣ ಕಾರ್ಯಕ್ಕೆ ಶಿಲಾನ್ಯಾಸ ನೆರವೇರಿದೆ. ಹೈಕೋರ್ಟ್ ಸೂಚನೆಯಂತೆ ದೇವಾಲಯದ ವ್ಯವಸ್ಥಾಪನಾ ಮಂಡಳಿಯ ನೇತೃತ್ವದಲ್ಲಿ ಈ ಕಾರ್ಯ ನಡೀತಾ ಇದ್ದು, ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಈ ಕಾರ್ಯ ನೆರವೇರಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ದೇವಸ್ಥಾನದ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಹೀಗಾಗಿ ಈ ಶಿಲಾನ್ಯಾಸ ಕಾರ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಇದೀಗ ರೈ ಅವರಿಗೆ ಹಿನ್ನಡೆಯಾಗಿದ್ದು, ಸಮಾರಂಭದಿಂದ ಅವರು ದೂರ ಉಳಿದರು. ವಿವಾದದ ಕಾರಣ ಹಿಂಸಾಚಾರ ನಡೆಯುವ ಮುನ್ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳು ಇವತ್ತು ಬೆಳೀತಾ ಇರಬೇಕಾದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿಯ ಭಕ್ತರ ಜೋಡಿಸ್ಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ಸರ್ವ ಪಕ್ಷ ಸರ್ವ ಜಾತಿ ಪಂಥದವರನ್ನು ಸೇರಿಕೊಂಡು ಎಲ್ಲ ಭಕ್ತರಿಂದ ಧನ ಸಂಗ್ರಹ ಮಾಡಿ ಭಾಳ ವೇಗವಾಗಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಇವತ್ತು ಶಿಲಾನ್ಯಾಸ ಆಗಿದೆ ಎಲ್ಲ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ. ಡಾಕ್ಟರ್ ಪ್ರಭಾಕರ ಭಟ್ರ ಗೌರವಾಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಇದೆ. ವ್ಯವಸ್ಥಾಪನಾ ಸಮಿತಿಯವರು ಇವತ್ತು ಪೂರ್ತಿಯಾಗಿ 2 ವರ್ಷದ ಕಾರ್ಯವನ್ನು 3 ವರ್ಷ. ಬಯಲು ಬಹಿರ್ದೆಸೆಗೆ ಹೋದ್ರೆ ದಂಡ ಕಟ್ಟಬೇಕಾ? ಹೌದು, ಇಂತಹದೊಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಇದೀಗ ಕೊಪ್ಪಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಟಿ ಜನಾರ್ದನ ಹುಲಗಿ ನೀಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಯಾವ ಕಾರಣಕ್ಕೆ ದಂಡ ಹಾಕಲಾಗುತ್ತೆ ಅನ್ನೋದನ್ನ ನೋಡ್ಕೊಂಡ್ಬರೋಣ ಈ ಸ್ಟೋರಿಯಲ್ಲಿ. ಬಯಲು ಶೌಚಾಲಯಕ್ಕೆ ಮುಂದಿನ ದಿನಗಳಲ್ಲಿ ಹೋದ್ರೆ ನಮ್ಮ ಗುರಿಯ ಮುಟ್ಟಿದ ನಂತರ ಅವರಿಗೆ ದಂಡವನ್ನು ಹಾಕ್ತೇವೆ. ನೀವು ಕೊಪ್ಪಳದಲ್ಲಿ ವಾಸಿಸುತ್ತಿದ್ದೀರಾ? ಹಾಗಿದ್ರೆ ಅಪ್ಪಿತಪ್ಪಿಯೂ ಬಯಲಲ್ಲಿ ಬಹಿರ್ದೆಸೆಗೆ ಕೂರ್ಬೇಡಿ. ಹಾಗೇನಾದ್ರೂ ಮಾಡಿದ್ರೆ ದಂಡ ಕಟ್ಟಬೇಕಾಗತ್ತೆ. ಹೌದು, ಕೊಪ್ಪಳ ಜಿಲ್ಲೆಯಾದ್ಯಂತ ಶೌಚಾಲಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಜಿಲ್ಲಾ ಪಂಚಾಯತ್ ಇಂತಹದೊಂದು ಐಡಿಯಾ ಮಾಡಿದೆ. ಬಯಲು ಶೌಚಾಲಯಕ್ಕೆ ಮುಂದಿನ ದಿನಗಳಲ್ಲಿ ಹೋದ್ರೆ ನಮ್ಮ ಗುರಿಯ ಮುಟ್ಟಿದ ನಂತರ ಅವರಿಗೆ ದಂಡವನ್ನು ಹಾಕ್ತೇವೆ. ಅವರು ಬಯಲು ಶೌಚಾಲಯಕ್ಕೆ ಹೋಗದ ಹಾಗೆ ನಾವೆಲ್ಲ ಕ್ರಮಗಳನ್ನು ತರುತ್ತೇವೆ. ಸರ್ಕಾರ ನಿರ್ಮಲ ಭಾರತ ಯೋಜನೆಯಡಿ ಟಾಯ್ಲೆಟ್ ನಿರ್ಮಾಣಕ್ಕೆ ಧನ ಸಹಾಯವನ್ನು ಮಾಡ್ತಿದೆ. ಜಿಲ್ಲಾ ಪಂಚಾಯಿತಿ ಸಹ ಜಿಲ್ಲೆಯಲ್ಲಿ 1 ಲಕ್ಷ ಶೌಚಾಲಯ ನಿರ್ಮಾಣದ ಗುರಿ ಹೊಂದಿದೆ. ಈಗಾಗಲೇ ಜಿಲ್ಲೆಯಲ್ಲಿ 4,06,175 ಕುಟುಂಬಗಳಿಗೆ ಶೌಚಾಲಯಗಳಿವೆ. ಇನ್ನುಳಿದವರು ಮಾರ್ಚ್ 31ರ ಒಳಗಾಗಿ ಟಾಯ್ಲೆಟ್ ಕಟ್ಟಿಕೊಳ್ಳದೆ ಇದ್ರೆ ಬಯಲು ಬಹಿರ್ದೆಸೆಗೆ ಕುಳಿತರೆ ಪಂಚಾಯಿತಿ ದಂಡ ವಿಧಿಸುತ್ತೆ. ಆದರೆ ದಂಡದ ಮೊತ್ತ ಎಷ್ಟು ಅನ್ನೋದು ಇನ್ನೂ ನಿರ್ಧಾರವಾಗಿಲ್ಲ. ಅದು ದಂಡನ ಪ್ರಮಾಣ ಏನಿದೆ ಅದು ಮುಂದಿನ ದಿನಮಾನಗಳಲ್ಲಿ ನಾವು ನಿರ್ಧಾರ ಮಾಡ್ತೇವೆ. ಯಾಕಂದ್ರೆ ಅದಕ್ಕೆ ಪಂಚಾಯಿತಿ ಅಧಿನಿಯಮದಲ್ಲಿ ಅದಕ್ಕೆ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ಪಂಚಾಯತ್ ಮುಖಾಂತರ ಎಲ್ಲ ಪಂಚಾಯತ್ಗಳಿಗೂ ಕೂಡ ಒಂದು ಆದೇಶವನ್ನು ಕಳಿಸಿ ಆ ಒಂದು ಅಧಿನಿಯಮದಲ್ಲಿ ನಾವು ದಂಡವನ್ನು ಹಾಕುವಂಥದ್ದು ಮತ್ತು ಎಷ್ಟು ಪ್ರಮಾಣ ಹಾಕ್ಬೇಕಂತಕ್ಕಂಥದ್ದು ಕೂಡ ಎಲ್ಲ ಅಧ್ಯಕ್ಷರನ್ನ ಕರೆದು ನಿರ್ಣಯವನ್ನು ಮಾಡ್ತೀವಿ. ಇನ್ನು ಶೌಚಾಲಯ ನಿರ್ಮಾಣದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪಂಚಾಯಿತಿ ಅಧ್ಯಕ್ಷರು, ಗಣ್ಯರು, ಪ್ರಗತಿಪರರು, ಸಂಘ ಸಂಸ್ಥೆಯವರಿಗೆ ಪತ್ರ ಬರೆದಿದ್ದಾರೆ. ಇವರ ಪ್ರಯತ್ನ ಯಶಸ್ವಿಯಾದರೆ ಬಯಲು ಬಹಿರ್ದೆಸೆಗೆ ಬ್ರೇಕ್ ಬೀಳಲಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ರಣಜಿ ಟ್ರೋಫಿ ಫೈನಲ್ಗೆ ಕರ್ನಾಟಕ ತಂಡ ಪ್ರವೇಶ ಪಡೆದಿದೆ. ಮೊಹಾಲಿಯಲ್ಲಿ ನಡೆದ